ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಳ ಗ್ರಾಮದ ಕರ್ನಾಟಕ ಪಬ್ಲಿಕ್ ಹೈಸ್ಕೂಲ್ ಶಾಲೆಗೆ ಭೇಟಿ ನೀಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲ್ಮಡ್ಗಿ ಅವರು ಕುಡಿದು ಬಂದು ಪಾಠ ಮಾಡುವ ಗಣಿತ ಶಿಕ್ಷಕ ಸಂಜೀವ್ ಕುಮಾರ್ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೂಡಲೇ ಅಮಾನತು ಮಾಡಲು ಡಿಡಿಪಿಐ ಅವರಿಗೆ ಆದೇಶ ನೀಡಿದ್ದಾರೆ. ಕುಡಿದು ಬಂದು ಪಾಠ ಮಾಡಿ ಮಕ್ಕಳ ಮೇಲೆ ಹಲ್ಲೆ ಮಾಡುವ ಶಿಕ್ಷಕನ ವಿರುದ್ಧ ಕೆಲ ದಿನಗಳ ಹಿಂದಷ್ಟೇ ಮಂಠಳ ಶಾಲೆಯ 10ನೇ ತರಗತಿಯ ಸೆಕ್ಷನ್ ಬಿ ವಿದ್ಯಾರ್ಥಿಗಳು ಮಂಠಳ ಗ್ರಾಮ ಪಂಚಾಯಿತಿಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಿದರು. ಇನ್ನು ಇದನ್ನು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯು ಎಳೆಯಾಗಿ ಸುದ್ದಿ ಬಿತ್ತರಿಸಿತ್ತು. ಇದನ್ನು ಗಮನಿಸಿದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲ್ಮಡ್ಗಿ ಅವರು ಮಂಠಳ ಗ್ರಾಮದ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳು ಗಣಿತ ಶಿಕ್ಷಕ ಕುಡಿದು ಬಂದು ಪಾಠ ಮಾಡುವುದಲ್ಲದೆ ಮಕ್ಕಳ ಮೇಲೆ ಹಲ್ಲೆ ನಡೆಸುವುದನ್ನು ತಿಳಿಸಿದ್ದಾರೆ. ಕೂಡಲೇ ಜಗನ್ನಾಥ್ ಹಲ್ಮಡ್ಗಿ ಅವರು ಡಿಡಿಪಿಐ ಅವರಿಗೆ ಕರೆ ಮಾಡಿ ಅಮಾನತು ಮಾಡಲು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಬೇಕು, ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡಬೇಕು ಎಂದು ಶಾಲಾ ಆಡಳಿತಕ್ಕೆ ಅವರು ಆಗ್ರಹಿಸಿದ್ದಾರೆ. ಅದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ನಿಮ್ಗೆ ಅವ್ರಿಗೆ ಇಬ್ಬರಿಗೆ ಬರ್ತದೆ. ಮೇನ್ ಜವಾಬ್ದಾರಿ ನೀವಿದ್ರೆ ಅವ್ರ ತಲೆ ಮೇಲೆ ಹಾಕ್ಬೇಡ್ರಿ ನೀವು. ಈ ಶಾಲಾ ಉಸ್ತುವಾರಿ ನೀವಿದ್ರಲ್ಲಿ ಎಕ್ಸಾಮ್ಸ್ ಮತ್ತು ಅವ್ರಿಗೆ ಹೇಳಿದವರಿಗೆ ಅವ್ರಿಗೆ ಹೇಳಿದ ಆಗ್ತದೆ. ಮಕ್ಕಳು ಊಟ ಹಲೋ ಸರ್, ನಮಸ್ಕಾರ. 1 ಸೆಕೆಂಡ್ ಸರ್. ಆರಾಮಿದ್ರಿ ಸರ್? ಆರಾಮ್ ನೋಡ್ರಿ ಸರ್. ನಾನು ಇಲ್ಲಿ ಮಂಠಾಳ ಗ್ರಾಮ ಕರ್ನಾಟಕ KPSC ಪಬ್ಲಿಕ್ ಸ್ಕೂಲ್ ಅಲ್ಲಿ ಬಂದಿದ್ದೀನಿ. ಹ್ಞೂ ಸರ್. ಸರ್, ಈಗ ಮಾಧ್ಯಮದಲ್ಲಿ ಎಲ್ಲ ಏನದ ಅಂದ್ರೆ ಇದು ಸ್ಕೂಲ್ ಬಗ್ಗೆ ಬಹಳಷ್ಟು ಇದು ಆಗ್ಯದ. ಮಕ್ಕಳು ಗ್ರಾಮ ಪಂಚಾಯತ್ ಹೋಗಿ ಈ ಮಕ್ಕಳು ಪ್ರತಿಭಟನೆ ಮಾಡ್ತಕ್ಕಂತ ಒಂದು ಸ್ಥಿತಿಗತಿ ಬಂತಲ್ಲ ಸರ್. ಈಗ ನಮ್ಗೆಲ್ಲ ಗ್ರಾಮಸ್ಥರು ಫೋನ್ ಮಾಡಿ, ಸರ್ ನಮ್ಮ ಆಯೋಗಕ್ಕೆ ನಾವು ಮನವಿ ಸಲ್ಲಿಸ್ತಾರೆ, ಇದು ಏನಾದ್ರು ಸೂಕ್ತವಾದಂತ ಕ್ರಮ ತಗೊಳ್ರಿ. ಯಾಕೆ ಈ ರೀತಿ ಆಗ್ತಾ ಇದೆ ಸರ್? ಇದು 3 ವರ್ಷ ಆಯ್ತು. 3 ವರ್ಷ. ಹ್ಞೂ ಸರ್. ಹೌದು ಸರ್. ಸರ್ ನಿಜ ತಾವೇನ್ ಹೇಳ್ತಾ ಇದ್ರಿ, ಇದು ಸತತವಾಗಿ ಹೀಗೆ ಒಂದು 3 ದಿವಸ 4 ದಿವಸ 8 ದಿವಸದಿಂದ ಸಮಸ್ಯೆ ಇಲ್ಲಿದು 3 ವರ್ಷಗಳದು ಯಾರ ಗಮನದಲ್ಲೇ ಬಂದಿಲ್ರಿ ಸರ್. ಇದು ನಮ್ದು BO ಅವ್ರ ಗಮನದಾಗ ಬಂದಿಲ್ಲ, ನಮ್ದು ನಿಮ್ ಗಮನದಾಗ ಬಂದಿಲ್ಲ ಅಂದ್ರೆ ಯಾವ